ಟೈಮ್ ಕೀಪರ್ ಆಫ್ ಇಂಡಿಯಾ ಅಂತ ಹೆಸರು ಪಡ್ಕೊಂಡಿದ್ದಂತಹ ಇದೇ HMT ಮುಚ್ಚೋದಕ್ಕೆ ಅಂತಿಮ ಹೆಜ್ಜೆಯನ್ನು ಇಡ್ತಾ ಇದೆ. ಟಿಕ್ 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 ಸದನ ನಿಲ್ಲಿಸ್ತಾ ಇದೆ. ಹಿಂದೂಸ್ತಾನ್ ಮಷೀನ್ ಟೂಲ್ಸ್ ಲಿಮಿಟೆಡ್ ಕೊನೆಗೂ ತನ್ನ ಅಸ್ತಿತ್ವಕ್ಕೆ ತೆರೆ ಎಳ್ಕೊಳ್ಳೋದಕ್ಕೆ ಮುಂದಾಗಿರೋದು ನಿಜಕ್ಕೂ ಬೇಸರದ ಸಂಗತಿ. HMT ಹಿಂದೂಸ್ತಾನ್ ಮಷೀನ್ ಟೂಲ್ ಈ ವಾಚ್ಗೆ ಈ ಹಿಂದೆ ಇದ್ದಂತಹ ಬೇಡಿಕೆ ಇದೆಯಲ್ಲ ಅಷ್ಟಿಷ್ಟಲ್ಲ. HMT ವಾಚ್ ಹಾಕಿದ್ರು ಅಂತಂದರೆ ಅವ್ರಿಗಿರ್ತಾ ಇದ್ದಂತಹ ಬೆಲೆನೇ ಬೇರೆ. ಅದರಲ್ಲಿ ಒಂದು ಮರ್ಯಾದೆ ಅಡಗಿತ್ತು. ಅದರಲ್ಲೂ ಈ ಮದುವೆ ಟೈಮ್ನಲ್ಲಂತೂ ವರನಿಗೆ HMT ವಾಚನ್ನು ಉಡುಗೊರೆಯಾಗಿ ಕೊಡೋದಿದೆಯಲ್ಲ ಅದು ವಾಡಿಕೆ ಆಗಿತ್ತು. HMT ವಾಚ್ ಕೊಟ್ರೇ ಒಂದು ದೊಡ್ಡ ಗೌರವ, ಅಷ್ಟರ ಮಟ್ಟಿಗೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿತ್ತು. ಸತತವಾಗಿ 30 ವರ್ಷಗಳ ಕಾಲ ಟಾಪ್ 1 ಸ್ಥಾನದಲ್ಲಿತ್ತು. 1991 ನಂತರ ಕೇವಲ 3 ವರ್ಷದಲ್ಲಿ ಲಾಸ್ ಆಗೋದಕ್ಕೆ ಶುರುವಾಯಿತು. ಅರೆ 30 ವರ್ಷ ಟಾಪ್ 1 ಸ್ಥಾನದಲ್ಲಿದ್ದದ್ದು 1991 ನಂತರ ಲಾಸ್ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಹೇಳ್ತೀನಿ ನೋಡಿ. HMT ಅಂತಂದರೆ ಹಿಂದೂಸ್ತಾನ್ ಮಷೀನ್ ಟೂಲ್ ಅಂತ. ಇದು ಶುರುವಾಗಿದ್ದು 1953ರಲ್ಲಿ ಸರ್ಕಾರದಿಂದ ಫಾರ್ಮ್ ಆದಂತಹ ಪಬ್ಲಿಕ್ ಸೆಕ್ಟರ್ ಯೂನಿಟ್. ಹಾಗಾಗಿ ಸರ್ಕಾರದ ಸಪೋರ್ಟ್ ಇದ್ದೇ ಇತ್ತು. ಆಗಿನ ಪ್ರಧಾನಿ ಜವಾಹರಲಾಲ್ ನೆಹರು ಹೀಗೆ ದೇಶ ಸುತ್ತಾ ಇರಬೇಕಾದ್ರೆ ಹಲವು ಗಣ್ಯರನ್ನು ಅವರು ಭೇಟಿಯಾಗ್ತಾ ಇರ್ತಾರೆ. ಹಾಗೇನೆ ನೆಹರು ಅವರಿಗೆ ಸ್ವಿಸ್ ಕಂಪನಿಯ ವಾಚನ್ನು ಉಡುಗೊರೆಯಾಗಿ ಸಿಗುತ್ತೆ. ಆ ವಾಚ್ ಅವರಿಗೆ ಬಹಳ ಇಷ್ಟ ಆಗುತ್ತೆ. ಅದಕ್ಕಾಗಿ ನಾವು ಯಾಕೆ ಭಾರತದಲ್ಲಿ ಈ ರೀತಿ ವಾಚ್ಗಳನ್ನು ತಯಾರಿಸಬಾರ್ದು ಅಂತ ಯೋಚನೆ ಮಾಡ್ತಾರೆ. ಆಗ HMT ಇಂಜಿನಿಯರ್ಸ್ಗಳ ಜೊತೆಗೆ ಒಂದು ಮೀಟಿಂಗ್ ಅರೇಂಜ್ ಮಾಡ್ತಾರೆ. ಆಗ HMT ಅವರು ಕೂಡ ಒಪ್ಕೊಂಡ್ರು, ತಯಾರು ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡ್ರು. ಅದಕ್ಕೆ ಅಂತ ಸ್ವಿಸ್ ಕಂಪನಿಯ ಜೊತೆಗೆ ಮಾತುಕತೆಗೆ ಅಂತ ಹೋಗ್ತಾರೆ. ನೋಡಿ, ಯಾವಾಗ ಸ್ವಿಸ್ಗೆ HMT ಅಪ್ರೋಚ್ ಮಾಡ್ತೋ ಆಗ ಸ್ವಿಸ್ ಹೇಳ್ತಂತೆ, ಭಾರತ ಅಷ್ಟೊಂದು ಮುಂದುವರಿತಾ ಅಂತ ಆಡಿಕೊಂಡು ನಕ್ಕಿದ್ರಂತೆ. ಆಗ ಆ ಸಂದರ್ಭದಲ್ಲಿ ಟೆಕ್ನಿಕಲಿ ಮುಂದುವರೆದಿದ್ದ ದೇಶ ಅಂತಂದರೆ ಅದು ಜಪಾನ್ ದೇಶದ ಸಿಟಿಸನ್ ಕಂಪನಿಯ ಜೊತೆಗೆ ಭಾರತ ಮಾತುಕತೆಯಾಡಿ ಭಾರತದ ಜೊತೆಗೆ ಸಿಟಿಸನ್ ಕಂಪನಿ ಕೈ ಜೋಡಿಸೋದಕ್ಕೆ ಒಪ್ಕೊಳ್ಳುತ್ತೆ. ಆಮೇಲೆ 1961ರಲ್ಲಿ ಸಿಟಿಸನ್ ಮತ್ತು HMT ಸೇರಿ ಒಂದು ವಾಚ್ ಘಟಕವನ್ನು ತೆರೆಯುತ್ತೆ. ಅದರ ಮೊದಲ ವಾಚನ್ನು ಆಗಿನ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಉದ್ಘಾಟನೆ ಮಾಡ್ತಾರೆ. ನಂತರ ಕೇವಲ 2 ವರ್ಷದಲ್ಲಿ ಮಾರ್ಕೆಟ್ ಶೇರನ್ನು ಅಕ್ವೈರ್ ಮಾಡ್ಕೊಳ್ಳುತ್ತೆ. ಅದಕ್ಕೂ ಕಾರಣ ಇದೆ. ಒಂದು, ಅದರ ಬಿಲ್ಡ್ ಕ್ವಾಲಿಟಿ, ಜೊತೆಗೆ ಭಾರತ ಮೊದಲ ರಿಸ್ಟ್ ವಾಚ್ ಆದ್ದರಿಂದ ಇದನ್ನು ಕೊಂಡುಕೊಳ್ಳೋಕೆ ಜನ ಮುಗಿ ಬೀಳ್ತಾರೆ. ಹೀಗೆ ವಾಚ್ ಸೇಲ್ ಜಾಸ್ತಿ ಆಗ್ತಾ ಇದ್ದಂತೆ ಬೇಡಿಕೆಯೂ ಹೆಚ್ಚಾಗುತ್ತೆ. ಹಾಗಾಗಿ 1978ರಲ್ಲಿ ತುಮಕೂರಿನಲ್ಲೂ ಕೂಡ ಒಂದು ಬ್ರಾಂಚ್ ಓಪನ್ ಆಗುತ್ತೆ. ಆಗ HMTಯ ವೇಗ ಹೆಂಗಿತ್ತು ಅಂತಂದರೆ ತನಗೆ ಸರಿಸಾಟಿಯೇ ಇಲ್ಲ ಅನ್ನೋ ರೀತಿಯಲ್ಲಿ ವೇಗವನ್ನು ಪಡ್ಕೊಂಡಿರುತ್ತೆ. HMTಯ ವಾಚ್ಗಳು ಸರಳ ವಿನ್ಯಾಸ ಹೊಂದಿದ್ರೂ ಕೂಡ ಬಾಳಿಕೆಗೆ ಹೆಸರುವಾಸಿಯಾಗಿತ್ತು. ಜನತಾ, ಪೈಲಟ್, ಕೊಹಿನೂರ್ HMTಯ ಪ್ರಮುಖ ಬ್ರ್ಯಾಂಡ್ಗಳಾಗಿದ್ವು. ಹಾಗಿದ್ದಾಗಲೇ ಬಂದಿದ್ದು ಈ ಟೈಟಾನ್ ಅನ್ನುವ ಮತ್ತೊಂದು ವಾಚ್ ಕಂಪನಿ. ಇದು 1984ರಲ್ಲಿ ಟಾಟಾ ಮತ್ತು ತಮಿಳುನಾಡು ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ವತಿಯಿಂದ ಶುರುವಾಯಿತು. ಟೈಟಾನ್ ವಾಚ್ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಿ ಹೆಸರು ಪಡ್ಕೊಳ್ಳುತ್ತೆ. ಆದರೆ HMT ಇದನ್ನು ಗಂಭೀರವಾಗಿ ಪರಿಗಣಿಸ್ತೋ ಇಲ್ವೋ ಗೊತ್ತಿಲ್ಲ. ಬಟ್ HMT ರೀತಿಯಲ್ಲೇ ಮಾರ್ಕೆಟ್ ಶೇರ್ಗೆ ಎಂಟ್ರಿ ಆಗುತ್ತೆ. ಟೈಟಾನ್ ತಯಾರು ಮಾಡಿದ ರೀತಿಯಲ್ಲೇ HMT ಕೂಡ ವೆರೈಟಿ ವಾಚ್ಗಳನ್ನು ಬಿಡುಗಡೆ ಮಾಡ್ತಾ ಹೋಗುತ್ತೆ. ಬಟ್ ಕಡಿಮೆ ಬೆಲೆಗೆ ಮಾರಾಟವಾಗ್ತಿದ್ದ ಟೈಟಾನ್ ಮೇಲೆ ಜನ ಹೆಚ್ಚು ಒಲವು ತೋರಿಸೋದಕ್ಕೆ ಶುರು ಮಾಡ್ತಾರೆ. HMTಯ ಸೇಲ್ ಆಬ್ವಿಯಸ್ಲಿ ನಿಧಾನಗತಿಯಲ್ಲಿ ಬೇಡಿಕೆಯನ್ನು ಕಳ್ಕೊಳ್ಳುತ್ತೆ. ನಂತರ 1991ರಲ್ಲಿ ಭಾರತ ಲಿಬರಲೈಸೇಷನ್ ಜಾರಿಗೆ ತರುತ್ತೆ. ಎಕಾನಾಮಿಕ್ ರಿಫಾರ್ಮ್ ಆಗುತ್ತೆ. ನಂತರದ ದಿನಗಳಲ್ಲಿ ಬೇರೆ ದೇಶದ ಪ್ರಾಡಕ್ಟ್ಗಳು ಭಾರತಕ್ಕೆ ಬರ್ತಾ ಇದ್ದಂತೆ HMT ಕೊಳ್ಳೋರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಯಿತು. ಇಲ್ಲಿ ತನಕ ಸುಮಾರು 10 ಕೋಟಿಗೂ ಹೆಚ್ಚಿನ ವಾಚ್ಗಳು ಮಾರಾಟವಾಗಿರೋ ಅಂದಾಜು ಕೂಡ ಇದೆ. ಆದರೆ ವರ್ಷ ಕಳೆದಂತೆ ಅನೇಕ ವಾಚ್ ಕಂಪನಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದರಿಂದ 2000ನೇ ಇಸವಿಯ ಬಳಿಕ HMT ಪತನ ಆಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ನಷ್ಟದ ಕಾರಣದಿಂದ 2016ರಲ್ಲಿ ಕೈಗಡಿಯಾರಗಳ ವಿಭಾಗವನ್ನು ಮುಚ್ಚಲಾಗುತ್ತೆ. ಒಂದೊಮ್ಮೆ ಟೈಮ್ ಕೀಪರ್ ಆಫ್ ಇಂಡಿಯಾ ಅಂತ ಹೆಸರು ಪಡ್ಕೊಂಡಿದ್ದಂತಹ ಇದೇ HMT ಈಗ ತನ್ನ ಕೈಗಡಿಯಾರವನ್ನು ಮುಚ್ಚೋದಕ್ಕೆ ಅಂತಿಮ ಹೆಜ್ಜೆಯನ್ನು ಇಡ್ತಾ ಇದೆ. ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯಕ್ಕೆ ಈ ಸಂಬಂಧ ಅರ್ಜಿಯನ್ನೂ ಸಲ್ಲಿಸಿದೆ. ಬಟ್ ಏನೇ ಆಗಲಿ, 7 ದಶಕಗಳ ಹಿಂದೆನೇ ಆತ್ಮನಿರ್ಭರತೆಯ ಕನಸಿನೊಂದಿಗೆ ಆರಂಭವಾಗಿದ್ದ ದೇಶದ ಹೆಮ್ಮೆಯ ಸರ್ಕಾರಿ ಸ್ವಾಮ್ಯದ ವಾಚ್ ತಯಾರಿಕಾ ಕಂಪನಿ ಹಿಂದೂಸ್ತಾನ್ ಮಷೀನ್ ಟೂಲ್ಸ್ ಲಿಮಿಟೆಡ್ ಕೊನೆಗೂ ತನ್ನ ಅಸ್ತಿತ್ವಕ್ಕೆ ತೆರೆ ಎಳ್ಕೊಳ್ಳೋದಕ್ಕೆ ಮುಂದಾಗಿರೋದು ನಿಜಕ್ಕೂ ಬೇಸರದ ಸಂಗತಿ. HMT ತನ್ನ ಅರ್ಜಿಯಲ್ಲಿ ನೋಂದಣಿ ದಾಖಲೆಗಳಿಂದ ತನ್ನ ವಾಚ್ ತಯಾರಿಕಾ ಘಟಕದ ಹೆಸರನ್ನು ರದ್ದುಪಡಿಸಬೇಕು ಅಂತ ಕೇಂದ್ರ ಕಂಪನಿಗಳ ವ್ಯವಹಾರದ ಸಚಿವಾಲಯಕ್ಕೆ ಕೋರಿಕೊಂಡಿದೆ. ಸೊ ಅಲ್ಲಿಗೆ ಕಂಪನಿ ಪುನರುಜ್ಜೀವನದ ಕನಸಿಗೆ ತೆರೆ ಬಿತ್ತು.
ಇತಿಹಾಸದ ಕೊಂಡಿಯೊಂದು ಕಳಚುವ ಸಮಯ ಸನ್ನಿಹಿತವಾಗಿದೆ. ಗ್ರಾಹಕರು ಈಗಲೂ ಕೂಡ ತಮ್ಮ ಮೊದಲ HMT ವಾಚ್ ಬಗ್ಗೆ ನೆನಪಿಸ್ಕೊಳ್ತಾರೆ. ಇದೀಗ ಶಾಶ್ವತವಾಗಿ HMT ತನ್ನ ಟಿಕ್ 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 ಸದ್ದನ್ನು ನಿಲ್ಲಿಸ್ತಾ ಇದೆ.